ನಮ್ಮ ಸಂತೆಬೆನ್ನೂರು ಉಪವಿಭಾಗದ ಆತ್ಮೀಯ ಸಹಾಯಕ ಇಂಜಿನಿಯರ್ ಲಿಂಗರಾಜ್ ಅವರೇ ಹಾಗೂ ನಮ್ಮ ಎಲ್ಲ ಶಾಖಾಧಿಕಾರಿಗಳಾದ ಮೋಹನ್ ಕುಮಾರ್ ಅವರೇ, ನಾಗರಾಜ್ ಅವರೇ, ಸಂದೀಪ್ ಅವರೇ ಹಾಗೂ ಶಿವಾನಂದ ಅವರೇ, ರಂಗನಾಥ್ ಅವರು ಬಂದಿಲ್ಲ, ಆರೋಗ್ಯ ಸರಿ ಇಲ್ಲದ ಕಾರಣ. ಈಗ ಮೊನ್ನೆ 22ನೇ ತಾರೀಕು ವಲಯ ಕಚೇರಿಯಲ್ಲಿ UNIP ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಸೊ ಸಭೆಗೆ ಹೋದಾಗ ನಾವು ಮಾನ್ಯ ಮುಖ್ಯ ಇಂಜಿನಿಯರು ಸಭೆಯಲ್ಲಿ ಹೇಳ್ತಾ, ಹರಿಯಾಣದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪೇಪರಲ್ಲಿ ಬಂದಿದೆ. ಹರಿಯಾಣ ವಿಭಾಗದ ಒಂದು, ಚಿತ್ರದುರ್ಗ ವಿಭಾಗದಲ್ಲಿ ಒಂದು ಪೇಪರಲ್ಲಿ ಬಂದಿದೆ. ಇದು ಏನು ಹೇಳುತ್ತೆ ಅಂದರೆ, ನಮ್ಮ ಬೆಸ್ಕಾಂಗೆ ಕೆಟ್ಟ ಹೆಸರು, ನಮ್ಮ ಕಂಪನಿಗೆ ಕೆಟ್ಟ ಹೆಸರು. ಆದ್ದರಿಂದ ನಮ್ಮ ದಾವಣಗೆರೆ ವಿಭಾಗದಲ್ಲಿ ಈ ಥರದೊಂದು ಸನ್ನಿವೇಶಗಳು ಆಗಬಾರ್ದು ಅಂತೇಳಿ, ಆಮೇಲೆ ನಾವು ಸಹ ಹಲವಾರು ಈ ಆರೋಪಗಳು ಬಂದಿದ್ದಾವೆ ನಮ್ಮ ಮೇಲೂ ಸಹ. ಆ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮೆಲ್ಲರಿಗೂ ನಾನು ಸಭೆ ಮಾಡಿ ಈ ವಿಚಾರವಾಗಿ ಯಾರೂ ಸಹ, ಇದು ಒಂದು ಸರ್ಕಾರದ ಯೋಜನೆ ಆಗಿದ್ದು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋದು. ಈ ರೈತರಿಗೆ ನಾವು ಯಾವುದೇ ರೀತಿ ಹಣದ ಅಂಶ ಇಟ್ಟು ಕೆಲಸ ಮಾಡಿಕೊಡೋದು ಆ ಥರದ್ದು ಯಾವುದನ್ನು ಮಾಡಬಾರ್ದು ಅಂತೇಳಿ ಈ ಹಿಂದೆನೂ ಸಹ ತಮಗೆಲ್ಲರಿಗೂ ಹೇಳಿದ್ದೀನಿ. ಅದೇ ರೀತಿ ನೀವು ನಡ್ಕೊಂಡಿದ್ದೀರಿ. ಆದರೂ ಸಹ ನಮ್ಮ ಮೇಲೆ ಆರೋಪಗಳು ಬಂದಿದ್ದಾವೆ. ಕೇಳಿದ್ದೀವಿ ಎಲ್ಲದನ್ನು. ಈಗ ಅಲ್ಲಿ ಆ ಸೆಕ್ಷನ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ ಅಂತಂದು ಎಲ್ಲ ಮಾಹಿತಿ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ದಿನ ನಾವು ಒಂದು ಕಠೋರ ನಿರ್ಧಾರವನ್ನು ತಗೋಬೇಕು ಅಂತೇಳಿ ನಾವೆಲ್ಲ ಸೇರಿ ಒಂದು ಈ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವೆಲ್ಲರೂ ಉಚಿತವಾಗಿ ನಮ್ಮ ಸರ್ಕಾರದಿಂದ ಯೋಜನೆ ಏನಿದೆ ನಮ್ಮ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ರೈತರಿಗೆ ಒಳ್ಳೇದು ಮಾಡೋಣ. ಯಾರಿಂದನೂ ಒಂದು ನಯ ಪೈಸನೂ ಇವು ಆಮಿಷಗಳಿಗೆ ಒಳಗಾಗದಂಗೆ ನಾವೆಲ್ಲರೂ ಒಂದು ಈ ಪ್ರಸನ್ನ ಗಣಪತಿ ಮೇಲೆ ಪ್ರಮಾಣ ಮಾಡ್ತಾ, ಯಾರು ₹1 5 ಪೈಸನು ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪಡಿಬಾರ್ದು ಅಂತ ಹೇಳ್ತಾ ತಾವೆಲ್ಲರೂ ಈ ಮೇಲೆ ಪ್ರಮಾಣ ಮಾಡಬೇಕು. ದಯಮಾಡಿ ನಾವು ಎಲ್ಲರೂ ಹಿಂದಿನಿಂದ ಯಾವುದೇ ಅಕ್ರಮ ಸಕ್ರಮದಲ್ಲಿ 5 ಪೈಸನು ಪಡೆದಂತೆ ನಾವು ಉಚಿತವಾಗಿ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಹೇಳಿ ನಮ್ಮ ಪ್ರಸನ್ನ ಗಣಪತಿ ಆಣೆ ಮಾಡ್ತಾ ಇದ್ದೀವಿ. ಪ್ರಸನ್ನ ಗಣಪತಿ